ಇವತ್ತು ಬೆಳಗಿನ ಜಾವ ಸಂಭವಿಸಿದಂತಹ ಒಂದು ಕಾಲ್ತುಳಿತದಲ್ಲಿ ಹಲವರು ಈಗ ಗಾಯಗೊಂಡಿದ್ದಾರೆ. ಕುಂಭಮೇಳ ಕಾಲ್ತುಳಿತದಲ್ಲಿ ಹಲವು ಭಕ್ತರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಸುದ್ದಿ ಆಗ್ತಾ ಇದೆ. ಆದರೆ ಎಷ್ಟು ಜನ ಅನ್ನುವಂಥದ್ರ ಬಗ್ಗೆ ನಿಖರವಾದಂತಹ ಮಾಹಿತಿ ಇನ್ನೂ ಸ್ಪಷ್ಟವಾಗಿಲ್ಲ. ಈ ಕಾಲ್ತುಳಿತದಲ್ಲಿ 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಪ್ರಯಾಗ್ರಾಜ್ನ ಸಂಗಮ್ ಘಾಟ್ನಲ್ಲಿ ಆದಂತಹ ಕಾಲ್ತುಳಿತ, ನದಿಯಲ್ಲಿ ಪವಿತ್ರ ಸ್ನಾನಕ್ಕೆ ಅಂತ ಹೇಳಿ ಏಕಾಏಕಿ ಮುಗಿಬಿದ್ದಂತಹ ಭಕ್ತರು, ಅದರಿಂದಾಗಿ ಸಂಭವಿಸಿದಂತಹ ಒಂದು ಕಾಲ್ತುಳಿತದಲ್ಲಿ ಹಲವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಶಂಕಿಸಲಾಗಿದೆ. ಗಂಗಾ, ಯಮುನಾ, ಸರಸ್ವತಿ ನದಿ ತಟದಲ್ಲಿ ಈ ಕಾಲ್ತುಳಿತ ಸಂಭವಿಸಿತ್ತು. ಬೆಳಗಿನ ಜಾವ ಏಕಾಏಕಿ ಶಾಹಿ ಸ್ನಾನ ಅಂದರೆ ಪವಿತ್ರ ಸ್ನಾನ ಮಾಡೋದಕ್ಕೋಸ್ಕರ ಅಂಥೇಳಿ ಮುಗಿಬಿದ್ದಂತಹ ಜನ ಅಲ್ಲಿದ್ದಂತಹ ಬ್ಯಾರಿಕೇಡ್ಗಳನ್ನು ತಳ್ಳಿ ನುಗ್ಗಿದ್ರಿಂದಾಗಿ ಆದಂಥ ಒಂದು ಚಿಕ್ಕ ಅವಘಡ. ನೋಡಿ, ಒಬ್ರು ಯಾರೋ ಬಿದ್ದಿದ್ದಾರೆ, ಅವ್ರ ಮೇಲೆ ಮತ್ತೊಂದಷ್ಟು ಜನ ಬೀಳ್ತಾ ಹೋಗಿದ್ದಾರೆ. ಹಾಗೆ ಕಂಟಿನ್ಯೂ ಆಗಿ ಒಂದಷ್ಟು ಕಡೆ ಆದಂಥ ಒಂದು ಕಾಲ್ತುಳಿತ. ಇದರಲ್ಲಿ ಸುಮಾರೊಂದು 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ಯಾಕಂದರೆ ಆಸ್ಪತ್ರೆಗಳಲ್ಲಿ ಅವರನ್ನು ದಾಖಲು ಮಾಡಿದ್ದಾರೆ. ಎಕ್ಸಾಕ್ಟ್ ನಂಬರ್ಸ್ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ. UP ಸರ್ಕಾರದಿಂದಲೂ ಕೂಡ ಯಾವುದೇ ರೀತಿಯಾದಂಥ ನಿಖರವಾದಂಥ ಮಾಹಿತಿ, ಸ್ಪಷ್ಟವಾದಂಥ ಒಂದು ಸಂಖ್ಯೆಗಳ ಬಗ್ಗೆ ಮಾಹಿತಿಯನ್ನು UP ಸರ್ಕಾರ ಕೂಡ ಇನ್ನೂ ನೀಡಿಲ್ಲ. ಸದ್ಯಕ್ಕೆ CM ಯೋಗಿ ಆದಿತ್ಯನಾಥ್ ಅವರು ಕೂಡ ಹೇಳಿರೋ ಪ್ರಕಾರ ಯಾವುದೇ ರೀತಿ ಸಾವು ನೋವಿನ ಬಗ್ಗೆ ಇನ್ನೂ ಕೂಡ ವರದಿ ಆಗಿಲ್ಲ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಬಟ್ ಒಂದು ಕಡೆ ಮೋದಿ ಈಗಾಗಲೇ ಪ್ರಧಾನಮಂತ್ರಿಗಳು ಸಂತಾಪವನ್ನು ಸೂಚಿಸಿದ್ದಾರೆ. ಯಾರೆಲ್ಲ ಕುಟುಂಬಗಳು ತಮ್ಮ ಕುಟುಂಬಸ್ಥರನ್ನು ಕಳ್ಕೊಂಡಿದ್ದಾರೋ ಅಂಥವರಿಗೆ ನನ್ನ ಸಾಂತ್ವನಗಳು ಅನ್ನುವಂಥ ಒಂದು ಮಾತುಗಳನ್ನು ಮೋದಿಯವರು ಕೂಡ ಹೇಳಿದ್ದಾರೆ. ಇನ್ನು ಕುಂಭಮೇಳದಲ್ಲಿ ಬೆಳಗಾವಿ ಮೂಲದ 5 ಜನ ನಾಪತ್ತೆಯಾಗಿದ್ದಾರೆ. ಇವರೆಲ್ಲರೂ ಕೂಡ ಕುಂಭಮೇಳಕ್ಕೆ ಅಂತ ಹೋಗಿದ್ದವರು. ಬೆಳಗಾವಿ ಮೂಲದವ್ರಿಗಾಗಿ ಈಗ ಹುಡುಕಾಟ ಮುಂದುವರಿಸಿದ್ದಾರೆ. ಸ್ವಲ್ಪದ್ರಲ್ಲೇ ಕಾಲ್ತುಳಿತದಿಂದ ಇವರು ಕನ್ನಡಿಗರು ಪಾರಾದ್ರಂತೆ. ಬಟ್ ಇವರೆಲ್ಲೂ ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ನಿಖರವಾದಂಥ ಮಾಹಿತಿ ಇಲ್ಲ. ಚಿಕ್ಕಬಳ್ಳಾಪುರ ಮತ್ತು ನೆಲಮಂಗಲದ 5 ಜನ ಬಚಾವಾಗಿ ಬಂದಿದ್ದಾರೆ. ಮಹಾಕುಂಭಮೇಳದಲ್ಲಿ ಸಂಭವಿಸಿದಂಥ ಭೀಕರ ಕಾಲ್ತುಳಿತದಲ್ಲಿ ಈಗ ಬೆಳಗಾವಿಯಿಂದ ಹೋಗಿದ್ದಂಥವ್ರು ಅವ್ರು ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಮಾಹಿತಿ ಸ್ಪಷ್ಟವಾಗ್ತಾ ಇಲ್ಲ. ಯಾಕಂದರೆ ಫೋನ್ ಮಾಡೋಣ ಅಂತ ಹೇಳಿದ್ರೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರುವಂತಹ ಜನ ಅಲ್ಲಿ. ಸೊ ಯಾವ ಮೊಬೈಲ್ ನೆಟ್ವರ್ಕ್ಗಳು ಕೂಡ ಸರಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆಗಲೋ ಈಗಲೋ ಮಧ್ಯದಲ್ಲಿ ಕೆಲವೊಂದಷ್ಟು ಕಡೆ ನೆಟ್ವರ್ಕ್ ಸಿಗುತ್ತೆ. ಅದು ಬಿಟ್ಟರೆ ನೋಡಿ, ಅಲ್ಲಿ ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಮಹಾಕುಂಭಮೇಳದಲ್ಲಿ ಬಂದಿರುವಂಥ ಜನ ಈ ಸರಿ ಕೋಟಿ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಆ ಬ್ರಿಡ್ಜ್ ಮೇಲೆಲ್ಲವೂ ಕೂಡ ಜನ ನಿಂತಿದ್ದಾರೆ. ಕೆಳಗಡೆ ಶಾಹಿ ಸ್ನಾನ, ಈ ಪುಣ್ಯ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇರುವಂಥ ಧಾವಂತದಲ್ಲಿ ನುಗ್ತಾ ಇರುವಂಥ ಜನ. ಮತ್ತೊಂದು ಕಡೆ ಈಗ ಆ್ಯಂಬುಲೆನ್ಸ್ನಲ್ಲಿ ಒಂದಷ್ಟು ಜನರನ್ನ ಬೆಳಿಗ್ಗೆಯಿಂದಲೇ ಆಸ್ಪತ್ರೆಗೆ ರವಾನೆ ಮಾಡುವಂಥ ಒಂದು ಕೆಲಸವನ್ನು ಅಲ್ಲಿದ್ದಂಥ ಭದ್ರತಾ ಸಿಬ್ಬಂದಿ ಕೂಡ ಮಾಡಿದ್ರು. ಇನ್ನೊಂದು ಕಡೆ ನೋಡ್ತಾ ಇರುವಂಥ ಫೋಟೋಸ್ ಏನು ನೋಡ್ತಾ ಇದ್ರಿ, ಬೆಳಗಾವಿಯ ದಂಪತಿಯವರು, ಘೋರ್ಪಡೆ ದಂಪತಿ. ಸೊ ಇವರಿಬ್ಬರು ಕೂಡ ಒಬ್ಬರು ಅದರಲ್ಲಿ ಮಹಿಳೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಯಾಕಂದರೆ ಅವರು ತಮ್ಮ ಮಗನ ಜೊತೆಗೆ ಮಾತಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅವರ ಮಗ TV9 ಜೊತೆಗೆ, ನಮ್ಮ ಪ್ರತಿನಿಧಿ ಸಹದೇವ್ ಜೊತೆಗೆ ಮಾತನಾಡ್ತಾ ಹೇಳಿದ್ರು. ತಾಯಿ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ, ಅವರು ಒಂದು ಆಸ್ಪತ್ರೆಯಲ್ಲಿ ಇದ್ದಾರೆ, ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ ತಂದೆಯ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಅವರು ಹೇಳಿದರು. ಅಂದರೆ ಅವ್ರ ತಾಯಿನೂ ಕೂಡ ಹೇಳಿದ್ರಂತೆ, ಜೊತೆಯಲ್ಲೇ ಇದ್ವಿ ನಾವು, ಬಟ್ ಈ ಕಾಲ್ತುಳಿತ ಆಯಿತು, ಇಲ್ಲ ನಾವಿಬ್ಬರು ಕೂಡ ಬೇರೆ ಬೇರೆ ಆಗ್ಬಿಟ್ವಿ ಅಂತ ಹೇಳಿ.